ನಮಸ್ಕಾರ ರೀ ಎಲ್ಲರಿಗೂ. ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತೊಂದು ಹೊಸ ರೆಸಿಪಿಯ ಬಗ್ಗೆ ನೋಡ್ಕೊಳ್ಳೋಣ. ಬಹಳ ಈಸಿಯಾಗಿ ಮಾಡ್ಕೋಬಹುದು. ಈ ಒಂದು ಪೌಡ್ರನ್ನು ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಾವಾಗ ರಿಫ್ರೆಶ್ ಆಗಿರುವಂತಹ ಶರ್ಬತ್ತನ್ನು ಮಾಡಿ ಕುಡಿಬಹುದು. ಮಾಡೋದು ಬಹಳ ಸುಲಭ ಐತಿ. ಒಂದು ಸತಿ ಮಾಡಿಟ್ರೆ ಬೇಸಿಗೆ ಪೂರ್ತಿ ಆರಾಮಾಗಿ ನಾವು ಶರ್ಬತ್ತನ್ನು ಮಾಡಿ ಕುಡಿಬಹುದು. ಎಲ್ಲಾದರೂ ಹೊರಗೆ ಹೋದಾಗ, ಬೇಸರಾದಾಗ, ಈ ಹೊರಗಿಂದ ಬಂದಾಗ ಬಿಸಿಲಿಗೆ ಒಂದು ಸ್ವಲ್ಪ ನೀರು ಕುಡಿಬೇಕು ಅನಿಸಿದಾಗ ಈ ಪೌಡ್ರನ್ನು ಒಂದು ಗ್ಲಾಸಿಗೆ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಕುಡಿದ್ರೆ ಮಸ್ತ್ ರಿಫ್ರೆಶ್ ಆಗಿರುವಂಥ ಶರ್ಬತ್ ರೆಡಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ ಒಂದಷ್ಟು ನಿಂಬೆಹಣ್ಣುಗಳನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಎಷ್ಟು ಅವೈಲೇಬಲ್ ಇದಾವೋ ಅಷ್ಟು ನಿಂಬೆಹಣ್ಣುಗಳನ್ನ ತೊಗೊಂಡು ಈಸಿಯಾಗಿ ಮಾಡ್ಕೋಬಹುದು. ಮೊದಲಿಗೆ ತೊಗೊಂಡಿರುವಂಥ ನಿಂಬೆಹಣ್ಣುಗಳನ್ನು ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಂಡು ಈ ಥರ ರೋಲ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಂಬೆಹಣ್ಣು ಸಾಫ್ಟ್ ಆಗ್ತೈತಿ. ಈ ಸಾಫ್ಟ್ ಆಗೋದ್ರಿಂದ ನಾವು ಏನು ನಿಂಬೆಹಣ್ಣಿದ ರಸ ತೆಗೆಯೋರಿರ್ತೀವಿ ಅವಾಗ ಈಸಿಯಾಗಿ ಎಲ್ಲ ರಸನೂ ಹೊಂಟುಬಿಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಂಡು ರೋಲ್ ಮಾಡ್ಕೋಬೇಕು. ಇದೇ ಥರ ತೊಗೊಂಡಿರುವಂತಹ ಅಷ್ಟು ನಿಂಬೆಹಣ್ಣುಗಳನ್ನು ಈ ಥರ ಮಾಡಿಟ್ಕೋಬೇಕು. ನಾ ಇಲ್ಲೇ ಅಂದಾಜಾಗಿ ಒಂದು 12ರಿಂದ 13 ನಿಂಬೆಹಣ್ಣುಗಳನ್ನು ಬಳಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಎಷ್ಟು ಅವೈಲೇಬಲ್ ಅದಾವೋ ಅಷ್ಟು ತೊಗೊಂಡು ಈ ನಿಂಬೆಹಣ್ಣನ್ನು ಈ ಥರ ಸಾಫ್ಟ್ ಮಾಡ್ಕೊಂಡು ಈ ಥರ 2 ಪೀಸ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾ ಇಲ್ಲೇ ಎಲ್ಲ ನಿಂಬೆಹಣ್ಣುಗಳನ್ನ ಇದೇ ಥರ ಒಂದೊಂದಾಗಿನ 2 ಭಾಗ ಮಾಡಿಟ್ಕೊಂಡ್ರೆ ಸಾಕು. ನಮ್ಗೆ ಸ್ಕ್ವೀಸ್ ಮಾಡೋದಕ್ಕೆ ಅಥವಾ ಹಿಂಡೋದಕ್ಕೆ ಈಸಿ ಆಗಬೇಕು, ಆ ಥರ ಆದರೆ ಸಾಕು. ಈಗ ಅಷ್ಟು ನಿಂಬೆಹಣ್ಣುಗಳನ್ನ ಇದೇ ಥರ ಕಟ್ ಮಾಡಿದ್ದೀನಿ. ಮೊದಲಿಗೆ ಈ ನಿಂಬೆಹಣ್ಣುಗಳನ್ನಷ್ಟು ಅದರೊಳಗಿಂದ ರಸವನ್ನು ಬೇರ್ಪಡಿಸ್ಕೋಬೇಕು. ಒಂದೊಂದು ನಿಂಬೆಹಣ್ಣುಗಳನ್ನ ಕಟ್ ಮಾಡಿಟ್ಕೊಂಡಿರುವಂತಹ ನಿಂಬೆಹಣ್ಣುಗಳನ್ನ ತಗೊಂಡು ನಾನು ಇಲ್ಲಿ ಒಂದು ಬಟ್ಲಿಗೆ ರಸನ ಎಲ್ಲ ತಕ್ಕೊಳತ್ತೀನಿ. ಎಷ್ಟು ಸಾಧ್ಯ ಅಷ್ಟು ಹೆಚ್ಚಿಗೆ ಒಂದು ಸ್ವಲ್ಪ ತಕ್ಕೊಂಡ್ರೆ ಸಾಕು. ಈಸಿಯಾಗಿ ಮಾಡ್ಕೋಬಹುದು. ಯಾರಾದರೂ ಗೆಸ್ಟ್ ಬಂದಾಗ ಕಡಿಮೆ ಟೈಮ್ ಒಳಗೆ ಈಸಿಯಾಗಿ ಟೇಸ್ಟಿಯಾಗಿರುವಂತಹ ರಿಫ್ರೆಶ್ ಆಗಿರುವಂಥ ಶರ್ಬತ್ತನ್ನು ಮಾಡಿ ಕೊಡ್ಬೋದು ನಾವು. ಈಗ ಅಷ್ಟು ನಿಂಬೆಹಣ್ಣುಗಳನ್ನ ಇದೇ ಥರ ಹಿಂಡಿ ರಸನ ತಕ್ಕೋಬೇಕು. ಇದನ್ನು ಮಾಡೋದು ಭಾಳ ಕಡಿಮೆ ಟೈಮ್ ಒಳಗೆ ಮಾಡ್ಕೋಬಹುದು. ಹಂಗೆ ಈ ಬೇಸಿಗೆ ದಿನಕ್ಕೆ ಏನಾದರೂ ಒಂದು ಹೆಲ್ದಿಯಾಗಿ ಕುಡಿಬೇಕು ಡ್ರಿಂಕ್ ಅಂದಾಗ ಈ ಪೌಡ್ರನ್ನು ನೀರಿಗೆ ಬೆರೆಸ್ಕೊಂಡು ಆರಾಮಾಗಿ ಕುಡಿಬಹುದು. ಹೊರಗಿರುವಂತಹ ಪ್ರಿಸರ್ವೇಟಿವ್ದಲ್ಲಿ ಕೂಡಿರುವಂತಹ ಶರ್ಬತ್ಗಳನ್ನ ಕುಡಿಯೋದಕ್ಕಿಂತ ಈ ಥರ ಮನೆಯಾಗನ ಈ ಪೌಡ್ರನ್ನು ರೆಡಿ ಮಾಡಿಟ್ಕೊಂಡು ಬೇಸಿಗೆಗೆ ಆರಾಮಾಗಿ ಸರ್ವ್ ಮಾಡಿಕೊಂಡು ಕುಡಿಬಹುದು. ಹೀಗೆ ಅಷ್ಟು ನಿಂಬೆಹಣ್ಣು ರಸನ ತಗೊಂಡಿದ್ದೀನಿ. ಇದನ್ನು ನಾವು ಅಳತಿನೂ ಮಾಡ್ಕೋಬೇಕು. ಹಂಗೆ ಒಂದು ಸಾಂದಗಿಯಿಂದ ಸಾನಿಸ್ಕೊಂಡಿದ್ದೀನಿ. ಸಾನಿಸ್ಕೊಳ್ಳೋದ್ರಿಂದ ಅದರೊಳಗಿರುವಂಥ ಬೀಜ ಎಲ್ಲ ಸಪ್ರೇಟ್ ಆಗ್ಯಾವು. ನಾನಿಲ್ಲಿ ಒಂದು ಅಳತಿಗೆ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ನೀವು ಯಾವುದೂ ಕೂಡ ಒಂದು ಅಳತಿ ಬೇಕು, ಅದಕ್ಕೆ ಒಂದು ಮೆಜರಿಂಗ್ ಕಪ್ಪನ್ನು ನಾನು ಬಳಸ್ಕೊಂಡಿದ್ದೀನಿ. ಇಲ್ಲಿ ಮೆಜರಿಂಗ್ ಕಪ್ನಿಂದ 1 ಕಪ್ ಆಗುವಷ್ಟು ನಿಂಬೆಹಣ್ಣಿನ ರಸ ನಮಗೆ ಸಿಕ್ಕೈತಿ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಿಂಬೆಹಣ್ಣು ರಸವನ್ನು ಎಲ್ಲನೂ ಈ ಪ್ಲೇಟಿಗೆ ಹಾಕೋಬೇಕೀಗ. ನಾವು ನಿಂಬೆಹಣ್ಣಿನ ರಸ ಎಷ್ಟಿರ್ತೈತಿ ಅದಕ್ಕೆ 3 ಪಸ್ಟ್ ಆಗುವಷ್ಟು ಸಕ್ಕರೆಯನ್ನು ತೊಗೋಬೇಕಿಲ್ಲೇ. ನಾವು ಶರ್ಬತ್ ಮಾಡೋದಕ್ಕೆ ಏನು ಕಾಮನ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೋತೇವಲ್ಲ ಅದೇ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಈ ಶರ್ಬತ್ ಪ್ರಿಮಿಕ್ಸನ್ನು ಮಾಡ್ಕೋಬೇಕು. ಕಾಮನ್ನಾಗಿ ನಿಂಬೆ ರಸ, ಉಪ್ಪು, ಏನು ಸಕ್ಕರೆ ಕೂಡಿಸ್ಕೋತೀವಿ ಇದು ಅಷ್ಟೇ ಸಾಕಿದಕ್ಕೆ. ನಂಗೆ ಇದಷ್ಟು ಬಳಸ್ಕೊಂಡು ಒಂದು ಈಸಿಯಾಗಿ ಪೌಡ್ರನ್ನು ರೆಡಿ ಮಾಡ್ಕೋಬಹುದು. ನಾನು ಇಲ್ಲೇ 3 ಕಪ್ ಆಗುವಷ್ಟು ಸಕ್ಕರೆಯನ್ನು ಬಳಸ್ಕೊಂಡಿದ್ದೀನಿ. ಅಂದರೆ 1 ಬಟ್ಲಿಗೆ 3 ಬಟ್ಲು ಆಗುವಷ್ಟು ಸಕ್ಕರೆ, 1 ಬಟ್ಲ ನಿಂಬೆಹಣ್ಣಿನ ರಸಕ್ಕೆ 3 ಬಟ್ಲು ಆಗುವಷ್ಟು ಸಕ್ಕರೆಯನ್ನು ಬಳಸ್ಕೋಬೇಕು. ಹಂಗೆ ಈ ಸಕ್ಕರೆಯನ್ನು ಈ ರಸದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಆ ರಸ ಎಲ್ಲೆಲ್ಲೈತಲ್ಲ ಅಲ್ಲೆಲ್ಲ ಚೆನ್ನಾಗಿ ಸಕ್ಕರೆ ಸ್ಪ್ರೆಡ್ ಆದರೆ ಸಾಕು. ಅಷ್ಟಾದರೆ ಕರೆಕ್ಟಾಗಿ ಅದು ಕುಂತ್ಬಿಡ್ತೈತಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಥವಾ ಕಲಿಸ್ಕೊಳ್ಳೋದು ಏನು ಬೇಡ. ಹಿಂಗೆ ಸಕ್ಕರೆ ಎಲ್ಲೆಲ್ಲೇ ಕುಡ್ಕೊಂಡಿಲ್ಲಲ್ಲ ಅಲ್ಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಹಂಗೆ ಒಂದು 2ರಿಂದ 3 ದಿನ ಬಿಡಬೇಕು. ಅಷ್ಟರೊಳಗೆ ರೆಡಿ ಆಗ್ತೈತಿ ಇದು. ಹಂಗೆ ನಡುವಂತ ಕೈ ಆಡ್ಸ್ಕೊತಾನೆ ಇರಬೇಕು. ಈಗ ಸಕ್ಕರೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿದ್ದೀನಿ. ಈ ಥರ ಆಗೈತಿದು. ಇದನ್ನು 1 ದಿನ ಅಥವಾ 2 ದಿನ ಬಿಟ್ಟರೆ ಗಟ್ಟಿ ಆಗ್ತೈತಿ. ಆವಾಗ ನಾವು ಪೌಡ್ರನ್ನು ಮಾಡ್ಕೋಬಹುದು. ಇಷ್ಟಾಗೈತಿ. ಈಗ ಸಕ್ಕರೆಯನ್ನು ಕರಗಿಸ್ಕೋಬಾರ್ದು, ಅದೊಂದು ಮೇನ್ ಇರಲಿ. ಈಗ ನೆಕ್ಸ್ಟ್ ಡೇ ಈ ಥರ ಆಗೈತಿದು. ನೀರೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿ ಈ ಥರ ಗಟ್ಟಿ ಆಗ್ತೈತಿ. ನೋಡ್ತಿರ್ಬೋದು ನೀವು.
ಎಷ್ಟು ನಿಮ್ಗೆ ಗೊತ್ತಾಗ್ತಿರ್ಬೋದು. ನಾವು ಒಂದೇ ಪ್ಲೇಟ್ ಒಳಗೆ ಭಾಳ ಅನಿಸಿತ್ತು, ಒಂದು ಸ್ವಲ್ಪ ಒಣಗೋದಕ್ಕೆ ಟೈಮ್ ಹಿಡಿತೈತಿ, ಅದಕ್ಕೆ 2 ಪ್ಲೇಟ್ ಒಳಗೆ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಕ್ವಾಂಟಿಟಿಯಾಗಿ ಮಾಡ್ಕೊತಿದ್ರಂದ್ರೆ 1 ಪ್ಲೇಟ್ ಒಳಗೆ ಹಾಕ್ಕೊಂಡು ಮಾಡಬಹುದು. ಈಗ ಈ ಥರ ಕರೆಕ್ಟಾಗಿ ಎಲ್ಲ ಒಣಗಿದಾಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ಥರ ಬಿಡಿಸ್ಕೋಬೇಕು. ಅತಿ ಪೂರ್ತಿ ಆರಿದ ಮ್ಯಾಗ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಇದನ್ನ ಫುಲ್ ಅಂಟ್ಕೊಂಡಾಗ ಆಗಿಬಿಡ್ತೈತಿ ಭಾಳ ಗಟ್ಟಿಯಾಗಿ. ಇನ್ನೊಂದು ಸ್ವಲ್ಪ ನೀರಿನ ಅಂಶ ಐತಿ, ಹಸಿ ಐತಿ ಅನ್ನೋವಾಗನ ಈ ಥರ ಇದನ್ನು ಕರೆಕ್ಟಾಗಿ ಕೈ ಹಚ್ಕೊತ ಈ ಥರ ಬಿಡಿಸ್ಕೊತಾನೆ ಇರಬೇಕು ನಡುವ. ಅಂದ್ರೆ ಒಂದು ದಿನಕ್ಕೆ ಒಂದು ಸತಿ ಆದರೂ ಮಾಡಿಕೊಂಡ್ರೆ ಸಾಕು. ಇದನ್ನು ನೆಕ್ಸ್ಟ್ ಡೇ ಅಂದ್ರೆ ಕಂಪ್ಲೀಟಾಗಿ ಒಣಗಬೇಕಿದು, ಅಲ್ಲಿವರೆಗೂ ಇದೇ ಥರ ಪ್ರೊಸೀಜರನ್ನು ಫಾಲೋ ಮಾಡ್ಕೋಬೇಕು ನಾವು. ಈಗ ನೋಡ್ತಿರ್ಬೋದು ನೀವು, ಈ ಥರ ನಾನು ವಾಪಸ್ ಸ್ಪ್ರೆಡ್ ಮಾಡಿಬಿಟ್ಟಿದ್ದೀನಿ ಎಲ್ಲನೂ. ನೀರಿನ ಅಂಶ ಹೋಗೋವರೆಗೂ ಇದೇ ಥರ ಒಂದು ಸ್ವಲ್ಪ ಡೈಲಿನೂ ಮಾಡಬೇಕು. ಒಂದು 2 ರಿಂದ 3 ದಿನ ಟೈಮ್ ತೊಗೋತೈತೆ ಅಷ್ಟೇ ಇದು. ನೋಡ್ತಿರ್ಬೋದು ಈ ಥರ ಕಂಪ್ಲೀಟಾಗಿ ಒಣಗಿ ಸಕ್ಕರೆ ಈ ಥರ ಆಗೈತಿದು. ನಿಂಬೆಹಣ್ಣಿನ ರಸ ಕಂಪ್ಲೀಟಾಗಿ ಎಲ್ಲ ಒಣಗೈತಿದು. ಇದನ್ನು ಈಗ ಪೌಡ್ರ್ ಮಾಡ್ಕೋಬೇಕು. ನಾನು ಇಲ್ಲೇ ಒಂದು ಮಿಕ್ಸಿ ಜಾರಕ್ಕೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದಕ್ಕೆ. ಇದನ್ನು ಈಗ ಪೌಡ್ರ್ ಮಾಡಿಕೊಂಡ್ರೆ ನಮ್ಮ ಮಸ್ತ್ ಸೂಪರಾಗಿರುವಂಥ ಪ್ರಿಮಿಕ್ಸ್ ರೆಡಿ ಆಗ್ತೈತಿ. ಇದನ್ನು ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ಈ ಪೌಡ್ರನ್ನು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಶರ್ಬತ್ತನ್ನು ಕುಡಿಬಹುದು. ಇಷ್ಟ ಇದು ಪ್ರೊಸೀಜರ. ಈ ಪೌಡ್ರನ್ನು ಮಾಡಿಟ್ಕೊಂಡು ಬೇಸಿಗೆ ಪೂರ್ತಿ ಆರಾಮಾಗಿ ಶರ್ಬತ್ತು ಮಾಡಿ ಕುಡಿಬಹುದು. ಈಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಒಂದು ಗ್ಲಾಸಿಗೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಒಂದು ಗ್ಲಾಸ್ ಪೂರ್ತಿ ಶರ್ಬತ್ತು ಆರಾಮಾಗಿ ಟೇಸ್ಟಿಯಾಗಿಯೂ ಆಗಿರ್ತೈತಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು, ಉಪ್ಪು ಜಾಸ್ತಿ ಬೇಕು ಅಂದರೆ ನೋಡಿಕೊಂಡು ಪೌಡ್ರ್ ಪ್ರಮಾಣನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಮೊದಲಿಗೆ ಮಾಡಿಟ್ಕೊಂಡಿರುವಂಥ ಪ್ರಿಮಿಕ್ಸ್ ಪೌಡ್ರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ಗಳನ್ನ ಇಲ್ಲಿ ಸೇರಿಸ್ಕೊಂಡಿದ್ದೇನೆ ನಾನು. ನಿಮಗೆ ಬೇಕಾದರೆ ಸೇರಿಸ್ಕೋಬಹುದು, ಬೇಡ ಅಂದ್ರೆ ಸ್ಕಿಪ್ನು ಮಾಡ್ಕೋಬಹುದು. ಹಂಗೆ ಇದಕ್ಕಿನ್ನ ಜೀರಿಗೆ ಪುಡಿ ಅಥವಾ ಪುದೀನ ನಿಮ್ಗೆ ಇಷ್ಟ ಆಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಈ ಶರಬತ್ ಜೊತೆ ಮಿಕ್ಸ್ ಮಾಡ್ಕೋಬಹುದು. ಇದಕ್ಕೆ ತಂಪಾಗಿರುವಂಥ ನೀರನ್ನು ಸೇರಿಸ್ಕೊಂಡ್ರೆ ಶರ್ಬತ್ ರೆಡಿ ಆಯಿತು. ಇಷ್ಟು ಈಸಿಯಾಗಿ ಟಿಪ್ಸನ್ನು ಫಾಲೋ ಮಾಡ್ಕೊಂಡ್ರೆ ಶರ್ಬತ್ ಪ್ರಿಮಿಕ್ಸನ್ನು ರೆಡಿ ಆಗ್ತೈತಿ. ಶರ್ಬತ್ ಮಾಡ್ಕೊಳ್ಳೋದು ಭಾಳ ಈಸಿ ಆಗ್ತೈತಿ. ಬೇಸಿಗೆಯಾಗ ನಿಂಬೆಹಣ್ಣಿನ ರೇಟ್ ಹೆಚ್ಚಾಗಬಹುದು, ಅಥವಾ ನಿಂಬೆಹಣ್ಣು ಮನ್ಯಾಗ ಒಂದೊಂದು ಸತಿ ಇಲ್ಲ ಆಗಿರಬಹುದು. ಹಾಗೆಲ್ಲ ಪ್ರಾಬ್ಲಮ್ ಬೇಡ ಅಂದ್ರೆ ಈ ಪೌಡ್ರನ್ನು ಒಂದು ಸತಿ ಮಾಡಿಟ್ಕೊಂಡ್ರೆ ಅದು ಯಾವುದೂ ಟೆನ್ಷನ್ನೇ ಇರೋಂಗಿಲ್ಲ. ಯಾವಾಗ ಬೇಕಾವಾಗ ಆರಾಮಾಗಿ ಶರ್ಬತ್ತನ್ನು ಮಾಡಿ ಕುಡಿಬಹುದು. ಇದಕ್ಕೆ ನಿಮ್ಗೆ ಇಷ್ಟ ಆಗುವಂಥ ಪುದೀನ, ಜೀರಿಗೆ ಪುಡಿ ಏನಾದರೂ ಸೇರಿಸ್ಕೊಂಡು ಮಾಡಬಹುದು. ನೋಡಿರಿ, ಈಗ ಮಿಕ್ಸ್ ಮಾಡಿದ್ರೆ ಮಸ್ತಾಗಿರುವಂಥ ಸೂಪರ್ ಡಿಲಿಷಿಯಸ್ ಆಗಿರುವಂಥ ಶರ್ಬತ್ ರೆಡಿ ಆಗೈತಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಊಟದ ಡಬ್ಬಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಹಂಗೆ ಈ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದ್ರಿ ಅಂದ್ರೆ ಹೆಂಗಾಗೈತಿ, ಹಂಗೆ ನಿಮಗೆ ಹೆಂಗೆ ಅನಿಸಿತು, ಯೂಸ್ ಆಯ್ತೇನ ಅನ್ನೋದನ್ನು ಕೂಡ ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.